Hi guys, welcome to our new vlog and welcome to our channel ಅನ್ನು ಸೌಂದರ್ಯ. ಇವತ್ತು ನಾವು ಒಂದು ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀವಿ. ಪ್ಲೇಸ್ ಅಂತಂದರೆ ದೇವಸ್ಥಾನ. ಸೊ ಈ ವಿಡಿಯೋದಲ್ಲಿ ನೀವು ಈ ಪ್ಲೇಸ್ ಬಗ್ಗೆ ಎಲ್ಲ ತಿಳ್ಕೊಬೋದು. ಸೊ ಎಂಡ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಬೇಡಿ. ನಾವು ಬಂದಿರೋ ದೇವಸ್ಥಾನ ಹೆಸರು ಶ್ರೀ ಚಂಪಕದಾಂಬ ಸ್ವಾಮಿ ಟೆಂಪಲ್. ನಿಮಗೆ ಈ ಲೊಕೇಶನ್ ಡೀಟೇಲ್ಸ್ ಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಎಂಡ್ವರೆಗೂ ನೋಡಿದ್ರೆ ನಾನು ಲಾಸ್ಟಲ್ಲಿ ನಿಮಗೋಸ್ಕರ ಮೆನ್ಷನ್ ಮಾಡಿರ್ತೀನಿ. ಹೇಗೆ ಬರಬೇಕು, ಯಾವ ಬಸ್ ಹತ್ತಬೇಕು, ಎಲ್ಲಿ ಹತ್ತಬೇಕು, ಎಷ್ಟು ನಿಮಿಷ ಆಗುತ್ತೆ, ಎಷ್ಟು ಅವರ್ಸ್ ಆಗುತ್ತೆ ಆ್ಯಂಡ್ ಎಲ್ಲಿ ಬಸ್ ಹತ್ಬೋದು, ಎಷ್ಟು ಸ್ಟಾಪ್ಸ್ ಇದೆ ಎಲ್ಲ ನಿಮಗೆ ನಾನು ಮೆನ್ಷನ್ ಕ್ಲಿಯರಾಗಿ ಮಾಡಿರ್ತೀನಿ. ಆ್ಯಂಡ್ ಈ ದೇವಸ್ಥಾನ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಒಂಥರ ಹಿಡನ್ ಟೆಂಪಲ್ ಅಂತಲೇ ಅನ್ಬೋದು. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ಬಗ್ಗೆ. ಹೀಗೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರೋ ಒಂದು ಪೇಜಲ್ಲಿ ನಾನು ನೋಡಿದೆ ಆ್ಯಂಡ್ ಗೂಗಲಲ್ಲಿ ನೀಟಾಗೆಲ್ಲ ನಾನು ಸರ್ಚ್ ಮಾಡಿ ಆ ಲೊಕೇಶನ್ ಬಗ್ಗೆ ತಿಳ್ಕೊಂಡು ನಾನು ನನ್ನ ಫ್ರೆಂಡ್ ಇವತ್ತು ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಬಂದುಬಿಟ್ಟಿದ್ದೀವಿ. ಇದು ನಮ್ಮ ಬ್ಯಾಂಗ್ಳೂರ್ ಹತ್ರನೇ ಇರೋದು ಗಾಯ್ಸ್. ನಮ್ಮ ಬ್ಯಾಂಗ್ಳೂರಲ್ಲೇ ಹಿಡನ್ ಟೆಂಪಲ್ಸ್, ಹಿಡನ್ ಪ್ಲೇಸಸ್ ತುಂಬಾ ಇದೆ. ಆ್ಯಂಡ್ ಈ ದೇವಸ್ಥಾನ ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ಹಿಡನ್ ಪ್ಲೇಸಲ್ಲಿ ಬ್ಯಾಂಗ್ಳೂರ್ ಅಂತ ನೋಡಿದೆ ಆ್ಯಂಡ್ ದೇವಸ್ಥಾನ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ನಿಜ ನಂಬಿರಲಿಲ್ಲ ಇದು ನಮ್ಮ ಬ್ಯಾಂಗ್ಳೂರಲ್ಲೇ ಇರೋದು ಅಂತ. ನಾನೆಲ್ಲೋ ಬೇರೆ ಊರಲ್ಲೇ ಇರುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ಬ್ಯಾಂಗ್ಳೂರಲ್ಲೇ ಇರೋದು ಅಂತ ಗೊತ್ತಾಯಿತು. ಸೊ ಬೇಗ ಗೂಗಲಲ್ಲಿ ಸರ್ಚ್ ಮಾಡಿದೆ, ಯಾವ ಬಸ್ ಹತ್ತಬೇಕು, ಏನು ಹೆಂಗೆ ಅಂತೆಲ್ಲ ರಿಸರ್ಚ್ ಮಾಡಿಕೊಂಡು ಜಸ್ಟ್ ಒನ್ ಡೇ ಪ್ಲ್ಯಾನಲ್ಲಿ ನಾವು ಈ ದೇವಸ್ಥಾನ ಬಂದು ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಇರೋ ದೇವರು ಶ್ರೀ ಲಾರ್ಡ್ ವಿಷ್ಣು ಆ್ಯಂಡ್ ರಾಮ ಅಂತಲೇ ಹೇಳ್ತಾರೆ. ನಾನು ಗೂಗಲ್ ಸರ್ಚ್ ಮಾಡಿದಾಗ ಹಂಗೆ ಹೇಳಿದ್ರು, ಬಟ್ ಇಲ್ಲಿ ಆಚೆ ಮೆನ್ಷನ್ ಮಾಡಿರೋದು ಲಾರ್ಡ್ ವಿಷ್ಣು ಅಂತಾನೆ. ಬರೀ ಸ್ಟೋನಲ್ಲೇ ಕಟ್ಟಿದ್ದಾರೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಬೇರೆ ಯಾವುದೋ ಊರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ತಿದ್ದೀವಿ ಅಂತ ಅನಿಸ್ತು ನನಗಂತೂ ಈ ದೇವಸ್ಥಾನ ನೋಡಿದಾಗ. ನಾನು ಇಷ್ಟು ದೊಡ್ಡದಿರೋಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಒಳಗಡೆ ಬಂದು ನೋಡ್ತಿದ್ದಾಗೆ ಗೊತ್ತಾಯಿತು ನನಗೆ ಇಷ್ಟು ದೇವಸ್ಥಾನ ಇಷ್ಟು ದೊಡ್ಡದಾಗಿ ಈ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ನೀವು ಕೂಡ ಅಷ್ಟೇ ವೀಕೆಂಡ್ಸಲ್ಲಿ ತುಂಬ ದೂರ ಹೋಗೋಕ್ಕೆ ನಮ್ಗೆ ಆಗೋದೇ ಇಲ್ಲ. ಬಿಕಾಸ್ ಇರೋ 2 ಡೇಸಲ್ಲಿ ನಾವು ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಸೊ ನಮ್ಮ ಬ್ಯಾಂಗ್ಳೂರಲ್ಲೇ ಇರೋ ಹಿಡನ್ ಪ್ಲೇಸಸ್ ಅಂತ ತುಂಬ ಜಾಗ, ತುಂಬ ಪ್ಲೇಸಸ್ ಇದೆ, ತುಂಬ ಟೆಂಪಲ್ಸ್ ಇದೆ. ಸೊ ಬಂದುಬಿಟ್ಟು ಈ ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಕೊಂಡು ಹೋಗಿ, ನಿಮಗೂ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ದೂರ ಹೋಗೋಕ್ಕಾಗಲ್ಲ. ಬಿಕಾಸ್ ಅಲ್ಲ ಹೋಗಬೇಕು ಅಂತಂದರೆ ಲೈಕ್ 1 ವೀಕ್ ಫುಲ್ ಲೀವ್ ತೊಗೊಂಡು ಹೋಗಬೇಕು. ಸೊ ನಮ್ಗೆ ಸಿಗೋ 2 ಡೇಸಲ್ಲಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟು 1 ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಇದು ಸ್ವಲ್ಪ ಮೇಲೆ ಇದೆ ನೋಡಿದ್ವಲ್ಲ ನಾವು ಸ್ಟೆಪ್ಸ್ ಹತ್ತದಾಗ. ಸೊ ಇವಾಗ ಕೆಳಗಡೆ ಇಳಿತಾ ಅಲ್ಲಿರೋ ಪ್ಲೇಸ್ನ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀವಿ. ಅಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು, ಪ್ರಸಾದ ತಿಂದ್ವಿ. ಬಟ್ ಅದನ್ನ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ಜಾಸ್ತಿ ಮಂಕೀಸ್ ಇದೆ. ತುಂಬ ಕೇರ್ಫುಲ್ಲಾಗಿರ್ಬೇಕು ನೀವು. ಫೋನ್ಸ್ ಕೂಡ ಅಷ್ಟೇ, ವಿಡಿಯೋ ಏನಾದರೂ ಮಾಡಿದಾಗ ಫೋಟೋಸ್ ಏನಾದ್ರು ತೆಗೆದಾಗ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಅಲ್ಲಿರೋರೇ ನಮಗೆ ಹೇಳಿದ್ರು ಫೋನ್ಸ್ ಮತ್ತು ಜಾಸ್ತಿ ತೆಗಿಯೋಕ್ಕೆ ಹೋಗಬೇಡಿ ಆಚೆ ಅಂದ್ಬಿಟ್ಟು. ಸೊ ನಾವು ತಿಂದುಬಿಟ್ಟು ಆಚೆ ಬಂದಾಗ ಫೋನ್ ತೆಗೆದಿದ್ದು. ಒಳಗಡೆ ದೇವಸ್ಥಾನ ಒಳಗಡೆ ಜಾಸ್ತಿ ಇರೋದು, ಬೆಟ್ಟ ಮೇಲೆಲ್ಲ ಅಷ್ಟೊಂದು ಇಲ್ಲ. ಆ್ಯಂಡ್ ನಿಮಗೆ ಇನ್ನೊಂದೇನೆಂದರೆ ಈ ದೇವಸ್ಥಾನ ಹತ್ರನೇ ಒಂದು ಬೆಟ್ಟ ಕೂಡ ಇದೆ. ಆ ಬೆಟ್ಟದ ಮೇಲೂ ಕೂಡ ಒಂದು ದೇವಸ್ಥಾನ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ. ಈ ಥರ ದೇವಸ್ಥಾನ ಎಲ್ಲ ನಾವು ಬ್ಯಾಂಗ್ಳೂರಲ್ಲಿ ನಿಜ ಇದೆ ಅಂತ ನೀವು ನಂಬ್ತೀರಾ? ನೋಡಿ ಇದೆ. ಸೊ ಇವೆಲ್ಲ ಹಿಡನ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ದೂರ ನೋಡ್ತಿದ್ದಾಗ ಸ್ವಲ್ಪ ಮೇಲೇ ಇರೋದು ದೇವಸ್ಥಾನ ಅಂತ ನಾನು ಅಂದ್ಕೊಂಡೆ. ತುಂಬ ಚಿಕ್ಕ ಬೆಟ್ಟ ಅಂದ್ಕೊಂಡೆ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ನಾರ್ಮಲ್ ಆಗಿದೆ, ಹತ್ಬೋದು ಆರಾಮಾಗಿ. ಬಟ್ ನಾವು ಬಂದಿದ್ದು ಬಿಸಿಲು ಟೈಮಲ್ಲಿ, ತುಂಬ ಮಧ್ಯಾಹ್ನ ಟೈಮಲ್ಲಿ ಬಂದುಬಿಟ್ಟಿದ್ವಿ. ಚಪ್ಪಲಿ ಇಲ್ದಿರಂತೂ ನಡೆಯೋಕ್ಕಾಗಲ್ಲ. ಇಲ್ಲಿ ಚಪ್ಪಲಿ ಹಾಕ್ಕೊಂಡೇ ನಡಿಬೇಕು. ತುಂಬ ಚಪ್ಪಲಿ ಇಲ್ದಿರ ಹೋಗಿದ್ದಾರೆ, ಬಟ್ ನಮ್ಮ ಕೈಯಲ್ಲಿ ಆಗಿಲ್ಲ. ಬಿಕಾಸ್ ಏನೂ ಆಗೋಲ್ಲ. ಅಲ್ಲಿ ದೇವಸ್ಥಾನ ಹತ್ರ ನಾವು ಆ ಕಡೆ ಬಿಟ್ಟರು ಆಗುತ್ತೆ.
ಹೋಗೋದು ಕಷ್ಟ ಆಗ್ತೈತಲ್ಲಿ. ಶಿವ ಅಂತೆ, ಮೋನಿಕಾ ಅಂತೆ, ಸೌಜನ್ಯ, ರಾಜ್. ಇಲ್ಲಿ ನೋಡಿ ಗೋಡೆ ಮೇಲೆ ಏನೇನೋ ಹೆಸರುಗಳು ಬರ್ತಿದ್ರು, ನಾವು ಅದೆಲ್ಲ ಓದ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಕೂಡ ಏನೋ ಮೆನ್ಷನ್ ಮಾಡಿದ್ದಾರೆ. ಮನೆ ಬರಹ ಬರೀ ಪ್ರೀತಿಯ ಹೆಸರಲ್ಲ. ಇವಾಗ ನಾವು ಮೇಲೆಯಿಂದ ನಿಮಗೆ ವ್ಯೂ ತೋರಿಸ್ತಿದ್ವಿ. ಬೆಟ್ಟ ಹತ್ಬಿಟ್ಟಿದ್ದೀವಿ, ಸೊ ಅಲ್ಲಿಂದ ನೀವು ನೋಡ್ಬೋದು, ಚೆನ್ನಾಗಿದಲ್ಲ. ಆ್ಯಂಡ್ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಆಗ ಈ ಜಾಗದಲ್ಲಿ ಬರೀ ಚಂಪಕ ಮರಗಳು ತುಂಬಿತ್ತಂತೆ, ವಿಚ್ ಇಸ್ ನೋನ್ ಆಸ್ ಚಂಪಕರಾಯಣ. ಅದಕ್ಕಾಗಿ ಈ ದೇವಸ್ಥಾನ ಹೆಸರು ಚಂಪಕದಾಂಬ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ. ಸೊ ಚಂಪಕಧಾಮ ಸ್ವಾಮಿ ಟೆಂಪಲ್ಲು ತ್ರೇತಾಯುಗದಲ್ಲಿ ಶ್ರೀರಾಮ, ದ್ವಾಪರ ಯುಗದಲ್ಲಿ ಲಾರ್ಡ್ ಕೃಷ್ಣ, ಈ ನಮ್ಮ ಕಲಿಯುಗಕ್ಕೆ ನಾರಾಯಣ ಸ್ವಾಮಿ ಇದ್ದಾರೆ. ಸೊ ಒಂದೊಂದು ಯುಗಕ್ಕೆ ಒಂದೊಂದು ದೇವರನ್ನು ಪೂಜಿಸ್ತಿದ್ದಾರೆ. ಇವಾಗ ಪ್ರೆಸೆಂಟು ನಾರಾಯಣ ಅಂತಲೇ ಹೇಳ್ತಿದ್ದಾರೆ. ಈ ದೇವಸ್ಥಾನ ಒರಿಜಿನಲ್ ಆಗಿ ಎಸ್ಟಾಬ್ಲಿಷ್ ಮಾಡಿರೋರು ಪಾಂಡವಸ್ಸು. ಇಲ್ಲಿ ಈ ಫಾರೆಸ್ಟಲ್ಲಿ ಮಿಸ್ಟೀರಿಯಸ್ ಕಲ್ಯಾಣಿ ಕೂಡ ಇದೆ. ನಾವು ಹೋಗಿರಲಿಲ್ಲ, ಯಾಕಂದರೆ ನಾವಿಬ್ಬರೇ ಇದ್ದಿದ್ದಕ್ಕೆ. ನಿಮಗೆ ಟೈಮ್ ಇದ್ದರೆ ಹೋಗಿ ಆ ಕಲ್ಯಾಣಿ ಕೂಡ ನೋಡಿಬಿಡಿ. ಮಾರ್ನಿಂಗ್ 6 AM ಟು ಆಫ್ಟರ್ನೂನ್ 1 PM ವರೆಗೂ ಓಪನ್ ಇರುತ್ತೆ. ಹೆಬ್ಬಾಳಿಂದ ಬನ್ನರ್ಘಟ್ಟ ಬರೋಕ್ಕೆ ನಮಗೆ ಆಲ್ಮೋಸ್ಟ್ 2 to 3 hours ಆಗುತ್ತೆ. ಮ್ಯಾಪಲ್ಲಿ ನಿಮಗೆ ಬರೀ 2 hours ಅಂತ ತೋರಿಸುತ್ತೆ, ಬಟ್ 3 hours ಆಗೇ ಆಗುತ್ತೆ. ಆ್ಯಂಡ್ ಕಿಲೋಮೀಟರ್ಸ್ ಬಂದುಬಿಟ್ಟು 47 ಕಿಲೋಮೀಟರ್ಸ್ ಅಲ್ಲಿಂದ. ಬಸ್ ಬಂದುಬಿಟ್ಟು ನಾವು ಹೆಬ್ಬಾಳಲ್ಲಿ ಹತ್ಕೊಂಡ್ವಿ. ಹೆಬ್ಬಾಳಲ್ಲಿ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಅಲ್ಲಿಂದ ಬನ್ನರ್ಘಟ್ಟ ಬಸ್ಸು 365 ಬರುತ್ತೆ. ಸರ್ಕಲಲ್ಲಿ ಇಳ್ಕೊಬೋದು. ಸರ್ಕಲಿಂದ ಬರೀ 7 minutes ವಾಕ್ ಅಷ್ಟೇ ದೇವಸ್ಥಾನ ತಲುಪಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮರ್ತೋಗ್ದಿರ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಅಸ್.